ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ, ಜ್ಞಾನದ ದಾಹವನ್ನ ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನ ಹೊಂದಿಕೊಂಡು ಎಲ್ಲರನ್ನ ನಗಿಸುವಂತಹ, ಆದ್ರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವ ವ್ಯಕ್ತಿಗಳೇ ಧನುರಾಶಿಯವರು. ಈ ಧನುಸ್ಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡುವುದಾದ್ರೆ, ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ. ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ, ಗಾಳಿ, ಬಿಸಿಲು, ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟು ಶ್ರಮವನ್ನ ಪಡ್ತಾರೆ. ಕಟ್ಕೊಂಡು ಯಾವಾಗ್ಲೂ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಜ್ಯೋತಿಷ್ಯ ಚಕ್ರದ 9ನೇ ರಾಶಿ ಧನುರಾಶಿ. ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಯಾವ ಗುಪ್ತ ರಹಸ್ಯಗಳಿಗೆ, ಇವರ ಜೀವನದ ಗುರಿ ಏನು? ನೀವು ಧನುರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದಲ್ಲಿ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯ ಪ್ರಿಯ ರಾಶಿಯಾದ ಧನುರಾಶಿಯ ಬಗ್ಗೆ ನಾವಿಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಧನುರಾಶಿಯ ಚಿಹ್ನೆ ಬಾಣವನ್ನ ಹಿಡಿದಿರುವ ಅರ್ಧ ಕುದುರೆ, ಅರ್ಧ ಮಾನವನ ರೂಪ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಧನುರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಬಾಣವು ಯಾವಾಗ್ಲೂ ಮೇಲ್ಮುಖವಾಗಿ ಒಂದು ಗುರಿಯತ್ತ ಸಾಗುವಂತೆ ಇವರ ದೃಷ್ಟಿ ಸದಾ ಜ್ಞಾನ, ಸತ್ಯ ಮತ್ತು ಉನ್ನತ ಆದರ್ಶಗಳ ಕಡೆಗೆ ಇರುತ್ತದೆ. ಕುದುರೆಯಂತೆ ಇವರು ಸ್ವಾತಂತ್ರ್ಯವನ್ನ ಬಯಸ್ತಾರೆ. ಒಂದೇ ಕಡೆ ಕಟ್ಟಿ ಹಾಕಿದ್ರೆ ಇವರಿಗೆ ಉಸಿರುಗಟ್ಟದಂತೆ ಆಗುತ್ತದೆ. ಇವರನ್ನ ಅರ್ಥ ಮಾಡಿಕೊಳ್ಳೋದು ಸುಲಭವಲ್ಲ. ಯಾಕಂದ್ರೆ ಇವರಲ್ಲಿ ಪ್ರಾಣಿಯಂತಹ ಅಗಾಧ ಶಕ್ತಿ ಮತ್ತು ಮನುಷ್ಯನಂತಹ ಜ್ಞಾನದ ಹುಡುಕಾಟ ಎರಡೂ ಇರುತ್ತದೆ. ಈ ರಾಶಿಯ ಅಧಿಪತಿ ಗುರುದೇವ ಬೃಹಸ್ಪತಿ. ಬೃಹಸ್ಪತಿಯು ಜ್ಞಾನ, ವಿಸ್ತಾರ, ಅದೃಷ್ಟ ಮತ್ತು ತತ್ವಶಾಸ್ತ್ರದ ಕಾರಕ. ಹಾಗಾಗಿಯೇ ಧನುರಾಶಿಯವರಿಗೆ ಹುಟ್ಟಿನಿಂದಲೇ ಜ್ಞಾನದ ಹಸಿವು, ಆಶಾವಾದ ಮತ್ತು ಪ್ರಾಮಾಣಿಕತೆ ರಕ್ತದಲ್ಲಿಯೇ ಬಂದಿರುತ್ತೆ. ಇವರು ತಾವು ನಂಬಿದ ಸತ್ಯಕ್ಕಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಹಿಂಜರಿಯೋದಿಲ್ಲ. ಮೇಲ್ನೋಟಕ್ಕೆ ಇವರು ಬಹಳ ಅಜಾಗರೂಕರು, ಬೇಜವಾಬ್ದಾರಿ ಮತ್ತು ಮನಸ್ಸಿಗೆ ಬಂದಂತೆ ಕಠೋರವಾಗಿ ಮಾತನಾಡುವವರು ಎಂದು ಕಾಣಿಸಬಹುದು. ಇವರ ನೇರ ನುಡಿ ಕೆಲವು ಬಾರಿ ಇತರರಿಗೆ ನೋವನ್ನು ಉಂಟು ಮಾಡಬಹುದು. ಆದ್ರೆ ಅದು ಅವರ ದುರಹಂಕಾರವಲ್ಲ, ಅದು ಅವರ ಸ್ವಭಾವ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಧನುರಾಶಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ, ಅವರು ಕೇವಲ ಮೋಜು ಮಸ್ತಿ ಮತ್ತು ತಿರುಗಾಟದಲ್ಲಿ ಜೀವನ ಕಳೆಯುತ್ತಾರೆ, ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಧನುರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ತತ್ವಜ್ಞಾನಿಗಳು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ನಗುವಿನ ಮತ್ತು ನಿರಾಳತೆಯ ಮುಖವಾಡದ ಹಿಂದೆ ಅವರು ಜೀವನದ ಅರ್ಥವನ್ನ ಹುಡುಕುವ ಒಬ್ಬ ಗಂಭೀರ ಪ್ರಯಾಣಿಕನನ್ನ ಬಚ್ಚಿಟ್ಟಿರ್ತಾರೆ. ಇವರ ಹಾಸ್ಯದ ಹಿಂದೆ ಸಮಾಜದ ಹುಡುಕಾಟಗಳನ್ನ ತೋರಿಸುವ ತೀಕ್ಷ್ಣತೆ ಇರುತ್ತದೆ. ಇವರು ಯಾರನ್ನಾದ್ರೂ ಅರ್ಥ ಮಾಡಿಕೊಂಡು ಇವರ ಜ್ಞಾನದ ಹಸಿವಿಗೆ ಜೊತೆಯಾದ್ರೆ ಸಾಕು, ಇಡೀ ಜ್ಞಾನ ಭಂಡಾರವನ್ನೇ ಅವರ ಮುಂದೆ ತೆರೆದಿಟ್ಟಿರ್ತಾರೆ. ಆದ್ರೆ ಯಾರಾದ್ರೂ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ್ರೆ ಅಥವಾ ಇವರನ್ನ ಕಟ್ಟಿ ಹಾಕಲು ಪ್ರಯತ್ನಿಸಿದ್ರೆ ಕ್ಷಣವೂ ಯೋಚಿಸದೆ ಆ ಸಂಬಂಧದಿಂದ ದೂರ ಓಡಿ ಹೋಗ್ತಾರೆ. ಧನುರಾಶಿಯವರು ಅತ್ಯಂತ ಸ್ನೇಹಿತರು. ಇವರ ಜೊತೆಗಿದ್ದರೆ ಸಮಯ ಕಳೆದು ಹೋಗೋದಿಲ್ಲ. ತಮ್ಮ ಹಾಸ್ಯ ಜ್ಞಾನ ಮತ್ತು ಹಾಸ್ಯ ಪ್ರವೃತ್ತಿಯಿಂದ ಎಲ್ಲರನ್ನ ಹುರಿದುಂಬಿಸ್ತಾರೆ. ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಮೂಲಕ ಗುರುವಿನಂತೆ ಗುರಿ ತೋರಿಸ್ತಾರೆ. ಆದ್ರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆಯನ್ನ ಇವರು ಸಹಿಸೋದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ವಿಭಿನ್ನ. ದುಬಾರಿ ಉಡುಗೊರೆಗಳಿಗಿಂತ ತಮ್ಮ ಸಂಗಾತಿಯೊಂದಿಗೆ ಒಂದು ಹೊಸ ಜಾಗಕ್ಕೆ ಪ್ರವಾಸ ಹೋಗಲು ಅಥವಾ ಹೊಸ ಅನುಭವಗಳನ್ನ ಪಡೆಯಲು ಇಷ್ಟಪಡ್ತಾರೆ. ಪ್ರೀತಿ ಅಂದ್ರೆ ಇವರಿಗೆ ಒಂದು ಅದ್ಭುತ. ಸಂಗಾತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನ ಬಯಸ್ತಾರೆ. ವೃತ್ತಿ ಜೀವನಕ್ಕೆ ಬಂದ್ರೆ ಧನುರಾಶಿಯವರು ಹುಟ್ಟು ಜ್ಞಾನಿಗಳು. ಇವರಿಗೆ ಕಚೇರಿಯ ಕೆಲಸಗಳು ಸೂಕ್ತವಲ್ಲ. ಶಿಕ್ಷಕ, ಪ್ರೊಫೆಸರ್, ಲೇಖಕ, ಪ್ರವಾಸಿ ಮಾರ್ಗದರ್ಶಿ, ವಕೀಲ, ನ್ಯಾಯಾಧೀಶ, ತತ್ವಜ್ಞಾನಿ ಮತ್ತು ಸ್ವಂತ ಉದ್ಯಮದಲ್ಲಿ ಇವರು ಹೆಚ್ಚು ಯಶಸ್ಸನ್ನ ಸಾಧಿಸ್ತಾರೆ. ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ಗುರಿ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎಂಬ ತತ್ವವನ್ನ ಪಾಲಿಸ್ತಾರೆ. ಹಣವನ್ನ ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪ್ರಯಾಣ, ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಖರ್ಚು ಮಾಡ್ತಾರೆ. ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ದೊಡ್ಡ ಸಂಪತ್ತು. ಗುರುಬಲದಿಂದ ಇವರಿಗೆ ಹಣದ ಅರಿವು ಚೆನ್ನಾಗಿ ಇರುತ್ತದೆ. ಆದ್ರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಸ್ವಾತಂತ್ರ್ಯವೇ ಜೀವನ ಎಂಬ ಭಾವನೆ ಮತ್ತು ಬದ್ಧತೆಗೆ ಇವರು ಭಯ,
ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ಸಂಗಾತಿಗೆ ಹತ್ತಿರವಾಗ್ತಾ ಇದ್ದಂತೆ ತಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತೇನೆ ಎನ್ನುವ ಭಯ ಇವರನ್ನ ಕಾಡುತ್ತೆ. ಇವರ ಕಠೋರವಾದ ನೇರ ಮಾತುಗಳು ಸಂಗಾತಿಯ ಮನಸ್ಸಿಗೆ ಆಳವಾದ ಗಾಯವನ್ನು ಉಂಟು ಮಾಡಬಹುದು. ಸಂಗಾತಿಗೆ ಪ್ರೀತಿ ಮತ್ತು ಭದ್ರತೆಯ ಭರವಸೆ ನೀಡೋದನ್ನ ಕಲಿತ್ರೆ ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಒಂದು ಸುಂದರ ಸಾಹಸಮಯ ಪಯಣವಾಗುತ್ತೆ. ಧನುರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ. ಸತ್ಯವನ್ನ ಹೇಳುವ ಬರದಲ್ಲಿ ಸಂದರ್ಭವನ್ನ ನೋಡದೆ ಮಾತನಾಡಿ ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿರ್ತಾರೆ. ಅತಿಯಾದ ಆಶಾವಾದದಿಂದ ನಾಡಿನ ಬಗ್ಗೆ ಯೋಚಿಸದೆ ಕೈಯಲ್ಲಿರುವ ಕೆಲಸವನ್ನ ಪೂರ್ಣಗೊಳಿಸದೆ ಮುಂದೆ ಸಾಗುತ್ತಾರೆ. ಜವಾಬ್ದಾರಿಗಳು ಮತ್ತು ಸಂಬಂಧಗಳು ತಮ್ಮನ್ನ ಕಟ್ಟಿ ಹಾಕುತ್ತವೆ ಎಂಬ ಭಯದಿಂದ ಒಳ್ಳೆಯ ಅವಕಾಶಗಳಿಂದ ದೂರ ಸರಿಯುತ್ತಾರೆ. ಇವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು. ನಿಧಾನಗತಿಯನ್ನ ಇವರು ಸಹಿಸೋದಿಲ್ಲ. ಧನುರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ. ಬೃಹಸ್ಪತಿಯ ಅನುಗ್ರಹದಿಂದ ಇವರು ಶಕ್ತಿಯುತರಾಗಿರ್ತಾರೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ, ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ್ದು. ಅತಿಯಾದ ಓಡಾಟ ಮತ್ತು ಸಾಹಸ ಪ್ರವೃತ್ತಿಯಿಂದ ಈ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತೆ. ಯಕೃತ್ ಕೂಡ ಇವರು ಸೂಕ್ಷ್ಮ ಅಂಗ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅತ್ಯಗತ್ಯ. ಬನ್ನಿ ಈಗ ಧನುರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಇವರು ಜ್ಞಾನವನ್ನ ಅರಸುತ್ತಾ ಸತ್ಯವನ್ನ ಹುಡುಕುತ್ತಾ ಜಗತ್ತನ್ನೇ ಸುತ್ತಾಡಲು ಬಯಸ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತದೆ. ಅದುವೇ ಗುರಿ. ಇವರ ಜೀವನದಲ್ಲಿ ದೊಡ್ಡ ಸವಾಲೇ ತಮ್ಮ ಅಪಾರವಾದ ಶಕ್ತಿ ಮತ್ತು ಜ್ಞಾನವನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಕೇಂದ್ರೀಕರಿಸೋದು. ಇವರ ಜೀವನದ ಹೋರಾಟವೆಂದ್ರೆ ಕೇವಲ ಅಲೆಮಾರಿಯಾಗಿ ಉಳಿಯೋದಲ್ಲ, ಬದಲಾಗಿ ಒಬ್ಬ ಮಾರ್ಗದರ್ಶಕನಾಗೋದು. ಬಾಣವನ್ನ ಬಿಲ್ಲಿನಲ್ಲಿ ಹಿಡಿದುಕೊಂಡು ಅತ್ತಿತ್ತ ನೋಡುತ್ತಾ ನಿಂತರೆ ಪ್ರಯೋಜನವಿಲ್ಲ, ಅದನ್ನ ಒಂದು ಗುರಿಯತ್ತ ಹೊಡೆಯಬೇಕು. ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಕಲಿಯುತ್ತಾರೋ, ಯಾವಾಗ ತಾವು ಕಲಿತ ಜ್ಞಾನವನ್ನ ಜಗತ್ತಿನ ಒಳಿತಿಗಾಗಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಬಳಸ್ತಾರೋ, ಅವಾಗ್ಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಎಲ್ಲರಿಂದ ದೂರ ಓಡೋದಲ್ಲ, ಜವಾಬ್ದಾರಿಯನ್ನು ಅರಿತು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳುವುದು ಎಂಬುದನ್ನ ಅರಿತಾಗ ಇವರು ಜಗತ್ತಿಗೆ ಗುರುವಾಗುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ಧನುರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಬೇರೆಯವರಿಗೆ ನೋವನ್ನುಂಟು ಮಾಡದಂತೆ ಮೃದುವಾಗಿ ಹೇಳೋದನ್ನ ಕಲಿಯಿರಿ. ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ. ಗುರುವನ್ನ ಆರಾಧಿಸಿ. ಪ್ರತಿದಿನ ಗುರುವನ್ನ, ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸೋದ್ರಿಂದ ಹಾಗೂ ಓಂ ಬೃಹಸ್ಪತಿಯೇ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಹಾಗಾದ್ರೆ ಧನುರಾಶಿ ಅಂದ್ರೆ ಕೇವಲ ತಿರುಗಾಟ, ಬೇಜವಾಬ್ದಾರಿ ಅಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ. ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ಮೇಲೋಟಕ್ಕೆ ದಿಕ್ಕು ತಿಳಿಯದೆ ಪ್ರಯಾಣಿಕನಂತೆ ಕಂಡರೂ ಅವರು ತಮ್ಮದೇ ಆದ ಗುರಿಯನ್ನ ಹುಡುಕುತ್ತಿರುವ ಜ್ಞಾನದವಾನ. ಮುಂದಿನ ಬಾರಿ ನೀವು ಯಾವುದೇ ಧನುರಾಶಿಯವರನ್ನ ಭೇಟಿಯಾದಾಗ ಅವರ ನಿರಾಳತೆಯ ಹಿಂದಿರುವ ಆ ಜ್ಞಾನದ ಹುಡುಕಾಟವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿ ಚಕ್ರವಾದ ಧನುರಾಶಿಯವರು ಸತ್ಯಾನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು. ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿರುವುದಿಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ಆತ್ಮೀಯ ಧನುರಾಶಿಯವರೇ, ನಿಮಗೆ ನಂಬಿದವರಿಂದಲೇ ಪದೇ ಪದೇ ಮೋಸ, ನಿಮ್ಮ ಒಳ್ಳೆತನವೇ ನಿಮಗೆ ಶಾಪ, ನಿಮ್ಮ ಮಾತು ಕಟುವಾದ್ರೂ ಮನಸ್ಸು ಬೆಣ್ಣೆ. ಆದ್ರೂ ನೀವು ಜನರಿಗೆ ಎಷ್ಟೇ ಸಹಾಯ ಮಾಡಿದ್ರೂ ಕೊನೆಗೆ ಸಿಗೋದು ಬರೀ ಅಪವಾದ ಮತ್ತು ಅವಮಾನ. ಧನುರಾಶಿಯವರ ಬದುಕಿನ ಈ ಕಟು ಸತ್ಯ ಯಾರಿಗೂ ಅರ್ಥವಾಗುತ್ತೆ ಹೇಳಿ? ಧನುರಾಶಿಯವರೇ, ನೀವು ಸಾಕ್ಷಾತ್ ಗುರುಗ್ರಹದ ಆಶೀರ್ವಾದ ಪಡೆದವರು. ಜ್ಞಾನ, ಬುದ್ಧಿವಂತಿಕೆ ಮತ್ತು ಧರ್ಮ ನಿಮ್ಮ ಉಸಿರು. ನೀವು ಹುಟ್ಟಿರೋದೇ ಜಗತ್ತಿಗೆ ದಾರಿ ತೋರಿಸೋದಕ್ಕೆ ಅಂತ ಶಾಸ್ತ್ರಗಳೇ ಹೇಳುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಕಾಂತವಿದೆ, ನಿಮ್ಮ ನಗುವಿನಲ್ಲಿ ಒಂದು ಭರವಸೆ ಇದೆ. ಆದರೆ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನ ಒಮ್ಮೆ ಆಳವಾಗಿ ನೋಡಿ.
ಆ ಕಣ್ಣುಗಳಲ್ಲಿ ಅಡಗಿರುವಂತಹ ನೋವು ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ? ಇಡೀ ಊರಿಗೆ ಬುದ್ಧಿ ಹೇಳುವ ನೀವು, ಸಾವಿರಾರು ಜನರ ಸಮಸ್ಯೆ ಬಗೆಹರಿಸುವ ನೀವು, ಇಂದು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೀರಾ. ದೇವಸ್ಥಾನದ ಗಂಟೆಯಂತೆ ಎಲ್ಲರಿಗೂ ಶಬ್ದ ನೀಡುವ ನೀವು ಒಳಗೊಳಗೆ ಕಷ್ಟ ಅನುಭವಿಸ್ತಾ ಇದ್ದೀರಾ. ಧನುರಾಶಿಯವರೇ, ಒಂದು ಕಟುವಾದ ಸತ್ಯವನ್ನ ಇವತ್ತು ನೀವು ಒಪ್ಪಿಕೊಳ್ಳಲೇಬೇಕು. ನಿಮ್ಮನ್ನ ಸೋಲಿಸ್ತಾ ಇರೋದು ನಿಮ್ಮ ಶತ್ರುಗಳಲ್ಲ, ನಿಮ್ಮನ್ನ ತುಳಿತಾ ಇರೋದು ನಿಮ್ಮ ಅದೃಷ್ಟವೂ ಅಲ್ಲ. ಬದಲಾಗಿ ನಿಮ್ಮದೇ ಸ್ವಭಾವದ ಆ ಒಂದು ವಿಚಿತ್ರ ಗುಣ ನಿಮ್ಮ ಬದುಕಿಗೆ ಕೊಳ್ಳಿಡ್ತಾ ಇದೆ. ನಿಮ್ಮ ಸೋಲಿಗೆ, ನಿಮ್ಮ ಒಂಟಿತನಕ್ಕೆ ಕಾರಣ ಹೊರಗಿನ ಪ್ರಪಂಚ ಅಲ್ಲ, ಅದು ನಿಮ್ಮ ಒಳಗೆ ಅಡಗಿದೆ. ಈ ವಿಡಿಯೋ ಕೇವಲ ರಾಶಿ ಭವಿಷ್ಯ ಅಲ್ಲ, ಇದು ಧನುರಾಶಿಯವರ ಬದುಕಿನ ಕನ್ನಡಿ. ಇದನ್ನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಕಳೆದು ಹೋದ ನೆಮ್ಮದಿ ಮತ್ತು ರಾಜಯೋಗ ಮತ್ತೆ ನಿಮ್ಮದಾಗಬಹುದು. ಖಂಡಿತ ನಿಮ್ಮ ಆ ದೊಡ್ಡ ದೌರ್ಬಲ್ಯ ಯಾವುದು ಅಂತ ತಿಳಿಯುವ ಮುನ್ನ ಜಗತ್ತು ನಿಮ್ಮನ್ನ ಕಂಡು ಯಾಕೆ ಭಯ ಪಡುತ್ತೆ ಮತ್ತು ಗೌರವಿಸುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಧನುರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನಿಮ್ಮ ಮುಂದಾಲೋಚನೆ ಅಥವಾ ವಿಷನ್, ಗೋಡೆ ಆಚೆ ಏನಿದೆ ಅಂತ ಊಹಿಸುವ ಶಕ್ತಿ ನಿಮಗಿದೆ. ಬೇರೆಯವರು ಇವತ್ತಿನ ಬಗ್ಗೆ ಯೋಚನೆ ಮಾಡಿದ್ರೆ ನೀವು 10 ವರ್ಷಗಳ ನಂತರದ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಾ. ನಿಮ್ಮ ಐಡಿಯಾಗಳು, ನಿಮ್ಮ ಪ್ಲಾನ್ಗಳು ಅದ್ಭುತವಾಗಿರುತ್ತೆ. ಎರಡನೆಯದಾಗಿ ನಿಮ್ಮ ನಿರ್ಮಲವಾದ ಮನಸ್ಸು ಮತ್ತು ಕ್ಷಮಾಗುಣ. ನೀವು ಮನಸ್ಸಿನಲ್ಲಿ ದ್ವೇಷವನ್ನ ಇಟ್ಕೊಂಡು ಕೊಳೆಯುವವರಲ್ಲ. ಯಾರಾದ್ರೂ ನಿಮ್ಮ ಕೆನ್ನೆಗೆ ಹೊಡೆದ್ರೆ ಸ್ವಲ್ಪ ಸಮಯದ ನಂತರ ಅವರನ್ನೇ ಕ್ಷಮಿಸಿ ಅಪ್ಪಿಕೊಳ್ಳುವ ದೊಡ್ಡ ಗುಣ ನಿಮ್ಮದು. ದ್ವೇಷ ಸಾಧಿಸೋದು ನಿಮ್ಮ ಜಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ಹೋರಾಟದ ಮನೋಭಾವ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸಾಲ ಆಗ್ಲಿ, ಬಿದ್ದಲ್ಲೇ ಒದ್ದಾಡ್ತಾ ಕೂರುವ ಜಯಮಾನ ನಿಮ್ಮದಲ್ಲ. ರಣ ಬೇಟೆಗಾರನಂತೆ ಮತ್ತೆ ಮತ್ತೆ ಎದ್ದು ಬರುವ ಛಲಗಾರರು ನೀವು. ಇಷ್ಟೆಲ್ಲ ದೈವ ಗುಣಗಳಿದ್ರು, ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ರು, ನೀವ್ಯಾಕೆ ಪದೇ ಪದೇ ಮೋಸ ಹೋಗ್ತಿದ್ದೀರಾ? ಅರ್ಹತೆ ಇಲ್ಲದವರ ಮುಂದೆ ಯಾಕೆ ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ಬರ್ತಾ ಇದೆ? ಇದಕ್ಕೆ ಕಾರಣ ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ, ಅದೇ ಅತಿಯಾದ ನೇರನುಡಿ ಮತ್ತು ಕುರುಡು ನಂಬಿಕೆ. ಹೌದು, ನಿಮ್ಮ ನಾಲಿಗೆಯೇ ನಿಮ್ಮ ದೊಡ್ಡ ಶತ್ರು. ಸತ್ಯವನ್ನ ಸತ್ಯದ ರೀತಿಯಲ್ಲೇ ಹೇಳಬೇಕು ಅನ್ನೋದು ನಿಮ್ಮ ಸಿದ್ಧಾಂತ. ಆದರೆ ಆ ಸತ್ಯ ಬೇರೆಯವರಿಗೆ ಮುಳ್ಳಿನಂತೆ ಚುಚ್ಚುತ್ತದೆ ಅನ್ನೋದು ನಿಮಗೆ ಅರ್ಥವಾಗಲ್ಲ. ನೀವು ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ನೀವು ನೇರವಾಗಿ ಮಾತನಾಡ್ತೀರಾ. ಆದರೆ ಕೇಳಿಸಿಕೊಳ್ಳುವವರು ಅದನ್ನ ಅಹಂಕಾರ ಅಂತ ತಿಳ್ಕೊಳ್ತಾರೆ. ನೀವು ಪ್ರೀತಿಯಿಂದ ಬುದ್ಧಿ ಹೇಳಿದ್ರೂ ಜನ ಅದನ್ನ ಅವಮಾನ ಅಂತ ಭಾವಿಸ್ತಾರೆ. ಇದರಿಂದ ಏನಾಗ್ತಿದೆ ಗೊತ್ತಾ? ನೀವು ಯಾರ ಒಳಿತಿಗಾಗಿ ಮಾತನಾಡ್ತೀರೋ ಅವರೇ ನಿಮಗೆ ಬದ್ಧ ವೈರಿಗಳಾಗ್ತಾರೆ. ನೀವು ಕಷ್ಟಪಟ್ಟು ಕಟ್ಟಿದ ಸಂಬಂಧಗಳು ನಿಮ್ಮ ಒಂದೇ ಒಂದು ನೇರವಾದ ಮಾತಿನಿಂದ ಮುರಿದು ಬೀಳುತ್ತವೆ. ಇದರ ಜೊತೆಗೆ ನಿಮ್ಮ ಇನ್ನೊಂದು ದೌರ್ಬಲ್ಯ ಅಂದ್ರೆ ಎಲ್ಲರನ್ನ ನಿಮ್ಮ ಹಾಗೆ ಎಂದು ನಂಬೋದು. ನಿಮ್ಮ ಮನಸ್ಸು ಹಾಲಿನಂತೆ ಶುದ್ಧವಾಗಿದೆ ಅಂತ ಎದುರಿಗಿರುವವರ ಮನಸ್ಸು ಕೂಡ ಹಾಗೆ ಇದೆ ಅಂತ ನಂಬ್ತೀರಾ. ಮೋಸಗಾರರನ್ನ, ನಾಟಕದ ಜನರನ್ನ ಗುರುತಿಸುವಲ್ಲಿ ನಿಮ್ಮ ಬುದ್ಧಿವಂತಿಕೆ ಸೋಲ್ತಿದೆ. ಧನುರಾಶಿಯವರೇ, ಈ ಗುಣ ನಿಮ್ಮ ಜೀವನವನ್ನ ಹೇಗೆ ಹಾಳು ಮಾಡ್ತಿದೆ ಅಂತ ಈ 3 ಘಟನೆಗಳನ್ನ ಗಮನಿಸಿ ನೋಡಿ. ಮೊದಲನೆಯದಾಗಿ, ಕೃತಜ್ಞತೆ ಇಲ್ಲದ ಜನ. ನೀವು 10 ಜನಕ್ಕೆ ಸಹಾಯ ಮಾಡ್ತೀರಾ, ಅವರ ಕಷ್ಟಕ್ಕೆ ಹಣ ಕೊಡ್ತೀರಾ, ಊಟ ಹಾಕ್ತೀರಾ. ಆದ್ರೆ ಯಾವುದೋ ಒಂದು ಸಮಯದಲ್ಲಿ ನಿಮ್ಮ ಬಾಯಿಂದ ಬಂದ ಒಂದು ಸಿಟ್ಟಿನ ಮಾತು ಅಥವಾ ಒಂದು ಸಣ್ಣ ಕಟುವಾದ ಸತ್ಯದಿಂದಾಗಿ ಆ 10 ಜನ ನೀವು ಮಾಡಿದ ಉಪಕಾರವನ್ನು ಮರೆತು ಬಿಡ್ತಾರೆ. ಇವನು ಆಡೋ ಮಾತು ಸರಿ ಇಲ್ಲ, ಇವನು ಕೆಟ್ಟವನು ಅಂತ ನಿಮ್ಮನ್ನ ದೂರ ಮಾಡ್ತಾರೆ. ಸಮಾಜ ಸೇವೆ ಮಾಡಿ ಕೊನೆಗೆ ನೀವು ಒಂಟಿ ಆಗ್ತೀರಾ. ಮಾಡಿದ ಉಪಕಾರಕ್ಕೆ ನಿಮಗೆ ಸಿಗೋದು ಕೇವಲ ಅಪವಾದಗಳು ಮಾತ್ರ. ಎರಡನೆಯದಾಗಿ, ಕೌಟುಂಬಿಕ ಅಶಾಂತಿ. ನೀವು ಮನೆಯವರ ಒಳಿತಿಗಾಗಿನೇ ಸ್ಟ್ರಿಕ್ಟ್ ಆಗಿರ್ತೀರಾ, ಶಿಸ್ತು ಕಲಿಸ್ತೀರಾ. ಆದ್ರೆ ನಿಮ್ಮ ಮನೆಯವರಿಗೆ ನಿಮ್ಮ ಪ್ರೀತಿ ಕಾಣಲ್ಲ, ಕೇವಲ ನಿಮ್ಮ ಸಿಟ್ಟು ಮತ್ತು ನಿಮ್ಮ ಆರ್ಡರ್ಗಳು ಮಾತ್ರ ಕಾಣುತ್ತೆ. ಹೊರಗಿನ ಪ್ರಪಂಚಕ್ಕೆ ನೀವು ಗುರು ಆಗಬಹುದು, ಆದ್ರೆ ಮನೆಯವರ ಕಣ್ಣಿಗೆ ನೀವು ಹಿಟ್ಲರ್ ತರ ಕಾಣಿಸ್ತೀರಾ. ಇದರಿಂದ ಮನಸ್ತಾಪಗಳು ಹೆಚ್ಚಾಗಿ ನೆಮ್ಮದಿಗಾಗಿ ಹೊರಗೆ ಅಲೆದಾಡುವಂತಹ ಪರಿಸ್ಥಿತಿ ನಿಮ್ಮದಾಗುತ್ತೆ. ಮೂರನೇದಾಗಿ, ಆರ್ಥಿಕ ನಷ್ಟ. ಯಾರೋ ಬಂದು ಕಣ್ಣೀರು ಹಾಕಿದ್ರು ಅಂತ ಕರಗೋ ನೀವು ಅವರಿಗೆ ಸಾಲ ಕೊಡ್ತೀರಾ ಅಥವಾ ಜವಾಬ್ದಾರಿ ತಗೊಳ್ತೀರಾ. ದುಡ್ಡು ಹೋದ್ರೂ ಪರವಾಗಿಲ್ಲ, ಸಂಬಂಧ ಉಳಿಯಲಿ ಅಂತ ನೋಡ್ತೀರಾ. ಆದ್ರೆ ದುಡ್ಡು ತೆಗೆದುಕೊಂಡವರು ನಿಮಗೆ ಕೊನೆಗೆ ಶತ್ರುಗಳಾಗಿ ಬದಲಾಗ್ತಾರೆ. ಕೈಯಲ್ಲಿದ್ದ ಹಣವು ಹೋಯ್ತು, ನಂಬಿದ ಜನರು ಹೋದ್ರು ಅನ್ನೋ ಸ್ಥಿತಿಗೆ ಬಂದು ನಿಲ್ತೀರಾ. ಧನುರಾಶಿಯವರೇ, ಬೇರೆಯವರ ತಪ್ಪುಗಳನ್ನ ತಿದ್ದುವ ಭರದಲ್ಲಿ ನಿಮ್ಮ ಬದುಕನ್ನ ನೀವು ಕಡೆಗಣಿಸ್ಕೊಳ್ತಿದ್ದೀರಾ. ಈಗ ಎಚ್ಚೆತ್ತುಕೊಳ್ಳುವಂತಹ ಸಮಯ ಬಂದಿದೆ. ನೀವು ಕಳೆದು ಹೋದ ಗೌರವ, ಹಣ ಮತ್ತು ನೆಮ್ಮದಿಯನ್ನ ವಾಪಸ್ ಪಡಿಬೇಕು ಅಂದ್ರೆ ನೀವು ಈ 3 ರಹಸ್ಯ ಬದಲಾವಣೆಗಳನ್ನ ಇವತ್ತೇ ಮಾಡ್ಕೊಳ್ಳಿ. ಮೊದಲನೆಯದಾಗಿ, ಸತ್ಯಕ್ಕೆ ಸಕ್ಕರೆ ಲೇಪನ ಮಾಡಿ ಕಹಿ ಸತ್ಯವನ್ನ ಹಾಗೆ ಹೇಳಬೇಡಿ. ಈ ಪ್ರಪಂಚಕ್ಕೆ ಸತ್ಯಕ್ಕಿಂತ ಸುಳ್ಳು ಹೆಚ್ಚು ಇಷ್ಟವಾಗುತ್ತೆ. ಹಾಗಾಗಿ ಮಾತನಾಡುವಾಗ ಎಚ್ಚರವಿರ್ಲಿ. ನಿಮ್ಮ ಮಾತುಗಳು ಹೂವಿನ ಹಾಗಿರ್ಲಿ, ಕತ್ತಿಯ ಆಗಲ್ಲ. ಮೌನವಾಗಿರೋದನ್ನ ಕಲಿಯಿರಿ. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ವೋ ಅಲ್ಲಿ ಮೂಕರಾಗಿ ಬಿಡಿ.
ಅದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಎರಡನೆಯದಾಗಿ ಎಮೋಷನಲ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದನ್ನ ನಿಲ್ಲಿಸಿ. ಯಾರೋ ಕಷ್ಟ ಅಂದ್ರು, ಯಾರೋ ಹೊಗಳಿದ್ರು ಅಂತ ತಕ್ಷಣ ನಂಬಬೇಡಿ. ಬುದ್ಧಿವಂತಿಕೆಯಿಂದ ಯೋಚಿಸಿ, ಎದುರಿಗಿರುವವರು ನಿಜವಾಗ್ಲೂ ಅರ್ಹರೇ ಅಥವಾ ನಾಟಕ ಮಾಡ್ತಿದ್ದಾರೆ ಅಂತ ಪರೀಕ್ಷೆ ಮಾಡಿ. ನಿಮ್ಮ ದಾನ ಧರ್ಮ ನಿಮ್ಮನ್ನೇ ಸಾಲಗಾರನಾಗಿ ಮಾಡುವ ಹಾಗಿದ್ರೆ ಆ ದಾನ ಧರ್ಮವನ್ನ ನಿಲ್ಲಿಸ್ಬಿಡಿ. ಮೊದಲು ನಿಮ್ಮ ಉದ್ಧಾರ, ಆಮೇಲೆ ಪರರ ಉದ್ಧಾರ ಅನ್ನೋದನ್ನ ಮರಿಬೇಡಿ. ಮೂರನೆಯದಾಗಿ ಫೋಕಸ್ ಕಳೆದುಕೊಳ್ಬೇಡಿ. ಧನುರಾಶಿಯವರಿಗೆ ಒಂದೇ ಸಮಯದಲ್ಲಿ 10 ಕೆಲಸ ಮಾಡುವ ಆಸೆ, ಇದರಿಂದ ಯಾವ ಕೆಲಸವೂ ಪೂರ್ತಿಯಾಗಲ್ಲ. ಅರ್ಧಂಬರ್ಧ ಕೆಲಸಗಳು ನಿಮ್ಮ ಸೋಲಿಗೆ ಕಾರಣವಾಗುತ್ತವೆ. ಒಂದೇ ಗುರಿ ಇಡಿ, ಅದರ ಮೇಲೆ ನಿಮ್ಮ ಸಂಪೂರ್ಣ ಗಮನ ಕೊಡಿ. ಆಗ ನೋಡಿ ಯಶಸ್ಸು ಹೇಗೆ ನಿಮ್ಮ ಕಾಲಡಿಗೆ ಬರುತ್ತೆ ಅಂತ. ಸ್ನೇಹಿತರೆ, ಧನುರಾಶಿಯವರೇ, ನೀವು ಬಿಲ್ಲುಗಾರರು. ನಿಮ್ಮ ಗುರಿ ಯಾವಾಗ್ಲೂ ನಿಖರವಾಗಿರ್ಬೇಕು. ನಿಮ್ಮನ್ನ ನೀವು ಬದಲಾಯಿಸ್ಕೊಂಡ್ರೆ ಈ ಜಗತ್ತಿನಲ್ಲಿ ನಿಮ್ಮನ್ನ ತಡೆಯುವವರು ಯಾರೂ ಇಲ್ಲ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಕಟ್ಟುವವರು ಯಾರೂ ಇಲ್ಲ. ಇಂದಿನಿಂದಲೇ ನಿಮ್ಮ ದೌರ್ಬಲ್ಯವನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಜನರನ್ನ ಪರೀಕ್ಷಿಸದೆ ನಂಬಬೇಡಿ. ಅನಾವಶ್ಯಕವಾಗಿ ಮಾತನಾಡಿ ವಿವಾದವನ್ನ ಮಾಡಿಕೊಳ್ಬೇಡಿ. ಧನುರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಬೇರೆಯವರಿಗೆ ನೋವುಂಟು ಮಾಡದಂತೆ ಮೃದುವಾಗಿ ಹೇಳೋದನ್ನ ಕಲಿಯಿರಿ. ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಸಂಪೂರ್ಣಗೊಳಿಸಿ. ಗುರುವನ್ನ ಆರಾಧಿಸಿ. ಪ್ರತಿದಿನ ಗುರುವನ್ನ, ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸೋದ್ರಿಂದ ಹಾಗೂ ಓಂ ಬೃಹಸ್ಪತಿಯೇ ಮಂತ್ರವನ್ನ ಪಠಿಸೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತೆ. ಹಾಗಾದ್ರೆ ಧನುರಾಶಿ ಅಂದ್ರೆ ಕೇವಲ ತಿರುಗಾಟ, ಜವಾಬ್ದಾರಿ ಅಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ. ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನ ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಆಭರಣವಾಗ್ಲಿ. ಆಗ ನೋಡಿ, ನಿಮ್ಮನ್ನ ಬಿಟ್ಟು ಹೋದವರೇ ಮರಳಿ ಬಂದು ನಿಮ್ಮ ಸಲಹೆ ಕೇಳ್ತಾರೆ. ನಿಮ್ಮನ್ನ ದ್ವೇಷಿಸುವವರೇ ನಿಮ್ಮನ್ನ ಗುರುವಿನ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದ್ರೆ, ಹೌದು ನನ್ನ ಜೀವನದಲ್ಲೂ ಹೀಗೆ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನಮಗೆ ಮತ್ತಷ್ಟು ಉತ್ಸಾಹ ನೀಡುತ್ತೆ ಮತ್ತು ಮುಖ್ಯವಾಗಿ ನಿಮ್ಮಂತೆಯೇ ಇರುವ ಧನುರಾಶಿಯ ಸ್ನೇಹಿತರಿಗೆ, ಕುಟುಂಬದವರಿಗೆ ಈ ವಿಡಿಯೋ ಶೇರ್ ಮಾಡಿ. ಜ್ಯೋತಿಷ್ಯದ ಇಂತಹ ಗಹನವಾದ ಮತ್ತು ಸತ್ಯವಾದ ಸಂಗತಿಗಳನ್ನು ಸರಳವಾಗಿ ತಿಳಿದುಕೊಳ್ಳಲು ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ಕಷ್ಟದ ದಿನಗಳ ಕಳೆದು ಹೋಗಲಿ, ಒಳ್ಳೆಯ ದಿನಗಳು ಬರಲಿ ಎಂದು ನಾವು ಹಾರೈಸ್ತೇವೆ. ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯತನವನ್ನೇ ದುರ್ಬಳಕೆ ಮಾಡಿಕೊಳ್ಳುವವರು ಯಾರಾದರೂ ಇದ್ದಾರಾ? ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರ್ವೇ ಜನ ಸುಖಿನೋ ಭವತು.